ಪ್ರತಿದಿನ ದಾಸೋಹ ಶ್ರೀ ಶರಣಬಸವೇಶ್ವರ ಅಮರಾಪುರ ಗ್ರಾಮ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಪ್ರತಿದಿನ ದಾಸೋಹ ನಡೀತೈತೆ ಅನ್ನೋದನ್ನ ನೋಡಿ. ಈ ದಾಸೋಹದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ತುಂಬ ಸೂಪರ್ ಆಗಿದೆ. ಮತ್ತು ಹೊರಗಡೆಯಿಂದ ಬೇರೆ ಊರಿಂದ ಬರ್ತಕ್ಕಂಥ ಭಕ್ತರಿಗೆ ಪ್ರತಿದಿನದ ದಾಸೋಹದ ವ್ಯವಸ್ಥೆ ಇರ್ತದೆ. ಪುರಾಣ ಕೇಳಕ್ಕೆ ಬರೋರು ಇಲ್ಲಿ 1 ಗಂಟೆ 1.5 ಗಂಟೆ ಪುರಾಣ ಕೇಳ್ತಾರೆ. ಮತ್ತು ಆಮೇಲೆ ಮಹಾಮಂಗಳಾರತಿ ಮುಗಿದ ನಂತರ ದಾಸೋಹದ ವ್ಯವಸ್ಥೆ ಇರ್ತದೆ. ನೋಡಿ ಸ್ನೇಹಿತರೆ, ಈ ಥರ ದಾಸೋಹ ಒಂದು ಹುಗ್ಗಿ, ಅನ್ನ, ಸಾಂಬಾರು, ಬದನೆಕಾಯಿ ಎಲ್ಲ ಒಂದು ದಾಸೋಹದ ವ್ಯವಸ್ಥೆ ಇರ್ತದೆ. ನೋಡಿ, ಇವಾಗಲೂ ಕೂಡ ಕಟ್ಟಿಗೆ ಮೇಲೇ ಒಲೆ ಮಾಡಿಬಿಟ್ಟು ಕಟ್ಟಿಗೆ ಮೇಲೇ ಅಡುಗೆ ಮಾಡಿಬಿಟ್ಟು ಒಂದು ದಾಸೋಹನ ಬೆಳೆಸುವಂಥ ವ್ಯವಸ್ಥೆ ಇದೆ. ಗ್ಯಾಸ್ ಒಲೆ ಕೂಡ ಮಾಡ್ತಾರೆ. ಎಲ್ಲ ರೀತಿಯ ಅನುಕೂಲ ವ್ಯವಸ್ಥೆ ಚೆನ್ನಾಗಿದೆ. ಅಮರಾಪುರ ಅಂತಂತಂದರೆ 2ನೇ ಕಲಬುರಗಿ ಅಂತಲೇ ಕರೀತಾರೆ. ಈ ಒಂದು ದೇವಸ್ಥಾನ ತುಂಬ ವಿಶೇಷವಾಗಿದೆ, ತುಂಬ ಪವರ್ಫುಲ್ ಆಗಿದೆ. ನೀವು ಕೂಡ ಒಂದ್ಸಲ ಬಂದು ಈ ದೇವಸ್ಥಾನಕ್ಕೆ ದರ್ಶನ ಕೊಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಶೇರ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥ ಒಂದು ದೇವಸ್ಥಾನ ಅದು ಬಳ್ಳಾರಿ ಜಿಲ್ಲೆಯಲ್ಲಿ, ಕರ್ನಾಟಕದ ರಾಜ್ಯದಲ್ಲಿ, ಭಾರತದಲ್ಲಿದೆ ಅಂದರೆ ತುಂಬಾ ಹೆಮ್ಮೆಯಂಥ ವಿಷಯ. ಇಂಥ ಒಂದು ಪವರ್ಫುಲ್ ದೇವಸ್ಥಾನ, ಒಂದು ಭಕ್ತಿಯ ಮೇಲೆ ನಿಂತಿರುವಂಥ ದೇವಸ್ಥಾನ ಎಲ್ಲೂ ಇಲ್ಲ. ಈ ಕಲಿಯುಗದಲ್ಲಿ ಇಂಥ ಒಂದು ಪವಾಡಗಳು ನಡೀತೈತೆ ಅಂದರೆ ತುಂಬ ಹೇಳೋದಕ್ಕೇ ತುಂಬ ಅದ್ಭುತವಾಗಿದೆ ಮತ್ತು ಆಶ್ಚರ್ಯಕರವಾಗಿದೆ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ತುಂಬ ಅದ್ಭುತ ಅನಿಸ್ತದೆ. ಒಂದ್ಸಲ ಬಂದು ಇಲ್ಲಿ ನೀವು ಒಂದ್ಸಲ ಬಂದು ನೋಡಿ, 4 ಜನರನ್ನ ಕೇಳಿ ತಿಳ್ಕೊಳ್ಳಿ, ನಿಮಗೆ ನಿಜ ಸತ್ಯ ಏನಂತ ಗೊತ್ತಾಗುತ್ತೆ. ಈ ಕಾಲದಲ್ಲಿ ಕೂಡ ಪವಾಡಗಳು ನಡೀತಾವೆ ಅಂದರೆ ನಂಬಕ್ಕೆ ಆಗಲ್ಲ. ನೋಡಿ ಸ್ನೇಹಿತರೆ, ಯಾವ ಥರ ಇದೆ, ಎಲ್ಲ ಹೆಂಗೆ ಮಾಡ್ತಾರೆ ನೋಡಿ ಸ್ನೇಹಿತರೆ, ಊಟ ಮಾಡಲು ವ್ಯವಸ್ಥೆ ಯಾವ ರೀತಿ ಇದೆ. ಒಳಗಡೆ ಎಲ್ಲ ಕುತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಲ್ಲರೂ ಊಟ ಪ್ರಸಾದ ಮಾಡ್ತೀವಿ ಕುತ್ಕೊಂಡು. ಭಾಳನೇ ಚೆನ್ನಾಗಿದೆ ನೋಡಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಬಂದ್ಬಿಟ್ಟು ಈಶ್ವರ ದೇವಸ್ಥಾನ, ಇದನ್ನು ತುಂಬಾ ಚೆನ್ನಾಗಿದೆ. ನೋಡಿ